ಕರ್ಣ, ಎಲ್ಲಿಗೋದ ಪಾಪು? ಬಾ, ಉಪ್ಪಿಟ್ಟು ಮಾಡಿದ್ದೀನಿ, ತಿನ್ನಿಸ್ತೀನಿ ಬಾರೋ. ಎಲ್ಲಿಗೋದೋ? ಇಲ್ಲಿ ಆಟ ಆಡ್ತಿದ್ದಲ್ಲೋ. ಕರ್ಣ ಕರ್ಣ, ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ? ಬಾರೋ ಜಲ್ದಿ, ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿ ಅಳ್ತಿದ್ದೆ. ಅದಕ್ಕೆ ಉಪ್ಪಿಟ್ಟು ಮಾಡಿದ್ದೆ, ತಗೊಂಬಂದು ತಿನ್ಸೋಣ ಅಂದ್ರೆ ಎಲ್ಲಿಗೋದೋ? ಬಚ್ಚಿಟ್ಕೊಂಡಿದ್ಯಾ ಕಳ್ಳ? ಬಾರೋ, ಎಲ್ಲಿದ್ಯಾ? ಇದೇನಿದು, ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಇರು, ಇದನ್ನ ಎಲ್ಲಿಕ್ಕಿ ಮನೆಯಿಂದ ಏನಾದರೂ ಬಚ್ಚಿಕೊಂಡವೇ ನೋಡ್ಕೊ ಬರ್ತೀನಿ. ಈಗ ಒಂದು ಸ್ವಲ್ಪ ಓಡಾಡಂಗ ಆಗೋನಲ್ಲ, ಅದಕ್ಕೆ ಓಡಾಡ್ಬಿಡ್ತಾನೆ. ಬುಯ್ಯವಂತಿ ಏನು ಅಂದ್ರೆ ಹ್ಞೂ ಅಂದ, ಅದಕ್ಕೆ ಇಕ್ಕ ಬರೋಣ ಅಂತ ಒಳಕ್ ಹೋದ್ರೆ ನೋಡ್ದ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲಿಗೆ ಹೋಗಿರ್ಬೋದು? ಇರು, ಮನೆ ಹಿಂದೆ ಅಲ್ಲೆಲ್ಲ ನಾನು ಹೋಗಿ ಅವನೇನೋ ನೋಡ್ಕೆ ಬರೋಣ. ಕರ್ಣ ಕರ್ಣ, ಈಗೇನಪ್ಪ ಇದು? ಇಲ್ಲೂ ಇಲ್ಲ, ಇಲ್ಲೆಲ್ಲೂ ಇಲ್ವಲ್ಲ. ಇವ್ರು ಬಂತಕ್ಕೂ ಬಂದಿಲ್ಲ. ಕರ್ಣ ಕರ್ಣ, ಪಾಪು, ಚಿನ್ನು, ಅಯ್ಯೋ ದೇವ್ರೆ, ಅವ್ರ ಮನೆ ತಕ್ಕೂ ಹೋಗಿಲ್ಲ. ಅವ್ರ ಮನೆಗೆ ಯಾರು ಇಲ್ವೂ ಇಲ್ಲ ಅಲ್ಲಿ ಹೋಗಕ್ಕೆ. ಏನ್ ಮಾಡೋದೀಗ? ಎಲ್ಲಿಗೆ ಹೋಗಿರ್ಬೋದು? ಈ ಕಡೆ ಎಲ್ಲಾದ್ರೂ ಹೋಗವನ? ಇರು, ನೋಡ್ಕೊ ಬರ್ತೀನಿ. ಕರ್ಣ ಕರ್ಣ, ಅಕ್ಕ, ಇಲ್ಲಿ ನಮ್ಮ ಪಾಪು ಏನಾದ್ರು ಬಂದ? ಅಯ್ಯೋ ಇಲ್ಲ ಕಣಮ್ಮ. ಯಾಕೆ? ಇಲ್ಲಿ ಆಟ ಆಡ್ತಿದ್ನಲ್ಲ ಪಾಪು, ಎಲ್ಲಿಗೆ ಹೋದ? ಅಯ್ಯೋ ದೇವ್ರೆ, ಇಲ್ವಾ? ಅಯ್ಯೋ, ಮತ್ತೆ ಇಲ್ಲೇ ಆಟ ಆಡ್ತಾ ಇದ್ದ. ನಾನು ಒಳಕ್ ಹೋಗಿ ಊಟಕ್ಕಿಕ್ಕ ಬರೋಣ, ಉಪ್ಪಿಟ್ಟು ಮಾಡಿದ್ದೆ ತಿನ್ಸೋಣ ಅಂತೇಳಿ ತಗೊಂಬರಕ್ಕೆ ಒಳಕ್ ಹೋದೆ. ಒಂದು ಸ್ವಲ್ಪ ತಡ ಆಯ್ತು. ಅಲ್ಲಿ ಒಂದು ಸ್ವಲ್ಪ ಸಾರಿತ್ತಾ, ಸಾರು ಒಲೆ ಮೇಕಿಕ್ ಹೋಗೋಣ ಅಂತೇಳಿ ಒಲೆ ಮೇಕಿಕ್ಕಿ ಒಲೆ ಉರಿಕ್ಕಿ ಹೋಗೋಣ ಅಂತ ಆಟ ಆಡ್ತಿರ್ತಾನೆ ಬಿಡು ಅಂತೇಳಿ ಒಳಗೆ ಒಂದು ಸ್ವಲ್ಪ ಸಾರಿಗೆಲ್ಲ ಇಕ್ಕಿ ಬರೋವಷ್ಟು ಬಂದ್ರು. ನೋಡಿದ್ರೆ ಇಲ್ವೇ ಇಲ್ವಲ್ಲ. ಇದೇನಿದು? ನಮ್ಮ ಅತ್ತೆ ಬೇರೆ ಹೊಲ್ದಕ್ಕೆ ಹೋಗ್ಬತ್ತೀನಿ ಅಂತ ಹೋತು. ಸೀತಾ ಎಲ್ಲ ಇದಕ್ಕೆ ಅವಳು ಸೂಜಿ ಕರೆದ್ಲು ಅಂತೇಳಿ ಅಲ್ಲೇನೋ ಉಪ್ಪಿನಕಾಯಿ ಕೆಲಸ ಐತೆ ಅಂತೇಳಿ ಅಲ್ಲಿಗೆ ಹೋಗ್ತೀನಿ ಅಂತ ಹೋದ್ಲು. ಅಥವಾ ಏನಾದರೂ ಬಂದೇ ನನ್ನ ಕರ್ಕೊಂಡು ಹೋದ್ಲಾ? ಅಯ್ಯೋ ದೇವ್ರೆ, ಅಯ್ಯೋ, ನನಗೆ ಯಾಕೋ ಬೈವದಂಗೆ ಆಗ್ತೈತಲ್ಲ. ನಮ್ಮ ಮನೆಯವ್ರು ಬೇರೆ ಇಲ್ಲ, ಯಾರು ಜಲ್ದಿ ಬರಲ್ಲಪ್ಪ, ಎಲ್ಲಾನು ಹೋದವರು. ಏನು ಮಾಡೋದೀಗ? ಎಲ್ಲಿ ಹುಡ್ಕೋದು? ನಾನು ಆಟ ಆಡ್ಕೊಂಡು ಹುಡುಗರ ಜೊತೆಗೆ ನಾನು ಹೋದ್ನಾ? ಜಿಲೇಬಿ ಜಿಲೇಬಿ, ಯಾಕೆ ಜಿಲೇಬಿ ಸಪ್ಪಗಿದ್ಯಾ? ಏನಾಯ್ತು? ಅಯ್ಯೋ ರೀ, ನಮ್ಮ ಕರ್ಣ ಇಲ್ಲೇ ಇದ್ದ. ನಾನು ಊಟ ತಗೊಂಬಂದು ಊಟ ಮಾಡ್ಸೋಣ ಅಂತೇಳಿ ಒಳಗೆ ಹೋದೆ. ಅಷ್ಟೊಳಗೆ ಬಂದು ನೋಡಿದ್ರೆ ಇಲ್ಲೆಲ್ಲ ಸುತ್ತಮುತ್ತ ನೋಡಿದ್ರೆ ಎಲ್ಲೂ ಕಾಣಿಸ್ತಾ ಇಲ್ಲ ಕಣ್ರಿ. ನನಗೆ ಯಾಕೋ ಬೈವದಂಗೆ ಆಗ್ತೈತೆ. ರೀ, ಎಲ್ಲಿದ್ದಾನೆ ಅಂತ ಸ್ವಲ್ಪ ಹುಡುಕ್ರಿ ಬೇಗ. ಅಷ್ಟಕ್ಕೆ ಇಷ್ಟೆಲ್ಲ ಗಾಬರಿ ಆಗಿದೆಯಲ್ಲ ಜಿಲೇಬಿ. ಅವ್ನಿಗೆ ಕಾಲು ಬಂದೇವಲ್ಲ ಈಗ, ಅದಕ್ಕೆ ಓಡಾಡ್ತಿರ್ತಾನೆ. ಇಲ್ಲೇ ಎಲ್ಲ ಯಾರಾದರೂ ಹುಡುಗರು ಬಂದರೆ ಏನೋ ಅವ್ರ ಜೊತೆಗೆ ಹೋಗಿರ್ಬೇಕೇನೋ. ನಾನು ನೋಡ್ಕೊಬತ್ತೀನಿ, ಇರು. ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಇಲ್ಲೇ ಯಾರ ಹತ್ರನಾದ್ರೂ ಆಟ ಆಡಕ್ಕೆ ಹೋಗ್ಯವನೇನು. ಹೋಗ್ರಿ ಬೇಗ ಬೇಗ ನೋಡ್ಕೊಂಬರ್ರಿ. ನಾನು ಒಳಕ್ಕೆ ಏನಾನ ಬಂದ ಎಲ್ಲಾದ್ರೂ ರೂಮ್ನಾಗ ಏನಾನ ಇದಾನ ಅಂತೇಳಿ ನೋಡ್ತೀನಿ ಇನ್ನೊಂದ್ಸಲ. ನೀವು ಹೋಗಿ ಒಂದು ಸ್ವಲ್ಪ ಯಾರಾದ್ರೂ ಹುಡುಗರ ಜೊತೆಗೆ ಏನಾನ ಹೋಗೋಣ ಅಂತೇಳಿ ಸ್ವಲ್ಪ ಬೇಗ ಕೇಳ್ಕೊಂಬರ್ರಿ. ನನಗೆ ಯಾಕೋ ಭಯವಾದಂಗೆ ಆಗ್ತೈತೆ. ಅಯ್ಯೋ ಜಿಲೇಬಿ, ಏನು ಅಂಥದ್ದೇನು ಭಯ ಪಡೋಂಥದ್ದು ಏನೂ ಆಗಿರಲ್ಲ, ಸುಮ್ಮನಿರು. ಸರಿ, ನೀನು ಒಳಗೆ ಇನ್ನೊಂದ್ಸಲ ರೂಮ್ನಾಗ ಅಲ್ಲೆಲ್ಲ ನಾನು ನೋಡು, ಮಂಚದಡೆಗೆಲ್ಲಾದ್ರೂ ಬಚ್ಚಿಕಣವನ ಅಂತಾನ. ನಾನು ಹೋಗಿ ಹುಡುಗರನ್ನ ನೋಡ್ಕೊಬತ್ತೀನಿ. ಅಲ್ಲಿ ಇವರ ಇದಾರಲ್ಲ, ರಿಷಾ ಗಿರೀಶ ಅವರೆಲ್ಲನ, ಅವ್ರನ್ನ ಕೇಳ್ಕೊಬತ್ತೀನಿ, ನಮ್ಮ ಪಾಪ ಏನಾದರೂ ಬಂದಿದ್ದೇನೋ ಅಂತಾನ. ಸರಿ ಆಯ್ತು, ಬೇಗ ಬನ್ನಿ. ಅಯ್ಯೋ ದೇವ್ರಿ, ಒಳಗೆ ನಾನು ಹೋಗೋಣ. ನನಗೆ ಗೊತ್ತಾಗ್ದಂಗೆ ಒಳಗೆ ಬಂದಿದ್ರೆ ಗೊತ್ತಾಗ್ಬೇಕಾಗಿತ್ತು. ಹೆಂಗನಾಗ್ಲಿ ನೋಡೋಣ. ಒಳಗೆ ಹೋಗಿ ರೂಮ್ನಾಗ ಏನಾನ ಬಚ್ಚಿಕೊಂಡವನ ಅಥವಾ ಆಟ ಆಡ್ತಾ ಇದ್ದಾನ ಅಂತಾನ. ಪಾಪು, ಕರ್ಣ ಕರ್ಣ, ಪಾಪು, ಚಿನ್ನು, ಪಾಪು, ಕರ್ಣ. ಅಯ್ಯೋ, ಇಲ್ಲಿ ಎಲ್ಲೂ ಇಲ್ವಲ್ಲಪ್ಪ ಮನೆ ಒಳಗೆ. ಏನಾಯ್ತಪ್ಪ ನನ್ನ ಪಾಪುಗೆ? ಅಯ್ಯೋ. ಜಿಲೇಬಿ ಜಿಲೇಬಿ, ಅತ್ತೆ ಅತ್ತೆ, ಅಯ್ಯೋ ಅತ್ತೆ, ಪಾಪು ಕಾಣಿಸ್ತಾ ಇಲ್ಲ ಅತ್ತೆ. ಅವಾಗಿಂದ ಹುಡುಕ್ತಾ ಇದೀವಿ. ನಮ್ಮ ಮನೆಯವರು ಅಲ್ಲೆಲ್ಲಾದ್ರೂ ಹುಡುಗರ ಜೊತೆಗೆ ಆಟ ಆಡಕ್ಕೆ ಹೋಗಿನ ಅಂತೇಳಿ ನೋಡ್ಕೊಂಬರಕ್ಕೆ ಹೋದ್ರು. ನಿಮ್ಮ ಮಗ ಎಲ್ಲೂ ಕಾಣಿಸ್ತಿಲ್ಲ ಅತ್ತೆ. ನನಗೆ ಭಯವಾಗ್ತೈತೆ. ಕಾಣಿಸ್ತಿಲ್ಲ? ಕರ್ಣ ಕಾಣಿಸ್ತಾ ಇಲ್ವಾ? ಏನೇ ಅಲ್ಲ, ನೀನೇ ಆಟ ಆಡಿಸ್ತಿದ್ದಲ್ಲೇ ಹೊರಗಡೆ. ನಾನು ಹೊಲ್ದಕ್ಕೆ ಹೋಗ್ಬೇಕಾದ್ರೆ ಕೂತ್ಕೊಂಡು ಎಲ್ಲಿಗೆ ಹೋದ್ನೆ ನೀನು? ಅವನು ಬಿಟ್ಟು ಎಲ್ಲಿಗೆ ಹೋಗಿದ್ದೆ ನೀನು? ಅಯ್ಯೋ ಅತ್ತೆ, ಆಟ ಆಡಿಸ್ತಾ ಇದ್ದೆ. ಆದ್ರೆ ಅವನು ಅಳ್ತಿದ್ದ, ಹೊಟ್ಟೆ ಹಸ್ತೈತೇನೋ, ಬುಯ್ಯಂತಿ ಏನೋ ಅಂತ ಕೇಳಿದೆ. ಹ್ಞೂ ಅಂತಂದ. ಅದಕ್ಕೇನೆ ಉಪ್ಪಿಟ್ಟು ಮಾಡಿದ್ನಲ್ಲ, ಹಾಕೊಂಬರೋಣ ಅಂತ ಬಂದೆ. ಅದು ಅಲ್ಲದೆ ಸಾರು ಬೇರೆ ತಣ್ಣಗಾಗಿತ್ತು. ಒಂದು ಸ್ವಲ್ಪ ಬಿಸಿ ಮಾಡೋಣ, ತಿರ್ಗಿ ಅಳಿಸ್ಗಿಳಿಸಾತು ಮಧ್ಯಾಹ್ನ ಊಟ ಮಾಡೋಕ್ಕೆ ಅಂತಾನೆ ಬಿಸಿಗಿಟ್ಟು ಆಮೇಲೆ ಊಟ ಮಾಡ್ಸೋಣ ಬಿಡು, ಹೊರಗಡೆ ಆಟ ಆಡ್ತಿರ್ತಾನೆ ಅಂತಾನೆ ನಾನೊಂದು ಸ್ವಲ್ಪ ಊಟಕ್ಕೆ ಉಪ್ಪಿಟ್ಟು ತಗೊಂಡು ಹೋಗೋದಾಗ ಸ್ವಲ್ಪ ತಡ ಮಾಡಿದೆ. ಒಂದು 1/4 ಗಂಟೆ 10 ನಿಮಿಷ ಆಯ್ತು. ಹೋಗಿ ನೋಡಿದ್ರೆ ಅವನು ಇಲ್ವೇ ಇಲ್ಲ ಅಲ್ಲಿ. ಎಲ್ಲ ಕಡೆ ಹುಡುಕ್ತೆ ಅಕ್ಕಪಕ್ಕದಾಗೆ. ಅವಕ್ಕ ಪುಟ್ಟ ಅಜ್ಜಿ ಐತಲ್ಲ, ಪುಟ್ಟಜ್ಜಿನೂ ಕೇಳಿದೆ, ಇಲ್ಲೆಲ್ಲೂ ಬಂದಿಲ್ಲ ಕಣಮ್ಮ ಅಂತು. ಅವಕ್ಕನೂ ಕೇಳಿದೆ, ಅವಕ್ಕನೂ ಇಲ್ಲ ಕಣಮ್ಮ ಬಂದಿಲ್ಲ ಇಲ್ಲಿ ಅಂತ ಅಂದ್ರು. ಅದಕ್ಕೆ ಈಗ ಹುಡುಗರ ಜೊತೆಗೆ ಏನಾರು ಹೋಗೋರು ಅಂತ ನಿಮ್ಮ ಮಗ ಹೋಗೋವ್ರೆ. ನನಗೆ ಭಯ ಹೋಗುತ್ತೆ ಕಣತ್ತೆ. ಎಲ್ಲಿಗೆ ಹೋದ್ನೋ ಏನೋ. ಅಯ್ಯೋ, ಏನೂ ಆಗಿರಲ್ಲ. ಇಲ್ಲೆಲ್ಲ ಹುಡುಗರ ಜೊತೆಗೆ ಹೋಗಿರ್ಬೇಕು. ನಿನ್ ಗಂಡ ಹೇಳ್ದಂಗೆ ಸುಮ್ಮನಿರು. ಕರ್ಕೊಬತ್ತಾನೆ, ಇವಾಗ ಹೋಗಿವನಲ್ಲ ನಿನ್ ಗಂಡ, ಕರ್ಕೊಬತ್ತಾನೆ. ನೀನೇನು ಭಯ ಪಡಕ್ಕೆ ಹೋಗ್ಬೇಡ, ಸುಮ್ಮನಿರು. ಅಯ್ಯೋ ರೀ ರೀ, ನೋಡ್ಕೊಂಬಂದ್ರ? ಎಲ್ಲಿ ಕರ್ಣ? ಇದ್ನ ಇಲ್ವಾ? ಹೇಳ್ರಿ ಜಲ್ದಿ. ಅದು ಜಿಲೇಬಿ, ಸಮಾಧಾನ ಮಾಡ್ಕೊಂಡು ಸ್ವಲ್ಪ. ಎಲ್ಲಿ ಹೋಗಿರಲ್ಲ, ಇಲ್ಲೇ ಎಲ್ಲ ಇರ್ತಾನೆ. ನಾನು ನೋಡ್ಕೊಂಬಂದೆ. ಆ ಹುಡುಗರ ಜೊತೆಗೆ ಅಲ್ಲೂ ಇಲ್ಲ. ಅಲ್ಲೆಲ್ಲ ಆಟ ಆಡೋ ಜಾಗದಗಳಾಗೆಲ್ಲ ನೋಡ್ಕೊಂಬಂದೆ. ಎಲ್ಲ ಹುಡುಗರನ್ನು ಕೇಳಿದೆ, ಯಾರು ಇಲ್ಲಿ ಬಂದಿಲ್ಲ ಅಂತಲೂ ಹೇಳಿದ್ರು. ಅಲ್ಲ, ನೀನು ಹುಷಾರಾಗಿ ನೋಡ್ಕೋಬೇಕು ತಾನೆ.
ಹೌದಾ? ಅಯ್ಯೋ ದೇವ್ರಿ, ನನ್ನ ಮಗ ಎಲ್ಲಿಗೆ ಹೋದ್ನಪ್ಪ? ಯಾರು ಕರ್ಕೊಂಡು ಹೋದ್ರಪ್ಪ? ಅಯ್ಯೋ, ಯಾರಾದ್ರೂ ಏನಾನ ಓದ್ಕೊಂಡು ಹೋಗ್ಬಿಟ್ರ ನನ್ನ ಮಗನ? ಹಾ, ಅಯ್ಯೋ ರೀ, ಏನ್ ಮಾಡೋದ್ರಿ ಈಗ? ಅಲ್ಲ ಸೀತಾ ಎಲ್ಲಿ? ಸೀತಮ್ಮ ಅಲ್ಲಿ ಉಪ್ಪಿನಕಾಯಿಗೆ ಪ್ಯಾಕ್ ಮಾಡಕ್ಕೆ ಏನೋ ಏನೋ ಬೇಕು, ಒಬ್ರು ಆಳು ಅಂತಾನ ಸೂಜಿ ಕರ್ದಿದ್ಲಂತೆ. ಅಲ್ಲಿಗೆ ಹೋಗೋಳವಳು, ಅವಳ ಮನೆಯಾಗಿಲ್ಲ, ಕೆಲಸ ಮಾಡಕ್ ಹೋಗೋಳವಳು. ಹೌದಾ? ಹಂಗಾದ್ರೆ ಏನಾದ್ರೂ ಅವಳೇನಾನು ಬಂದು ಎತ್ಕೊಂಡು ಹೋಗಿರ್ಬೋದಾ? ಬಾ ನೋಡೋಣ. ಅಲ್ಲಿ ಉಪ್ಪಿನಕಾಯಿ ಮಾಡ್ತಾರಲ್ಲ, ಶೆಡ್ ಐತಲ್ಲ ಅಲ್ಲಿ ಸೂಜಿರ್ದು, ಅಲ್ಲಿ ಹೋಗಿ ನೋಡ್ಕೊಂಬರೋಣ ಬಾ. ಅಯ್ಯೋ ರೀ, ಹಂಗೆ ಎತ್ಕೊಂಡು ಹೋಗಂಗಿದ್ರೆ ನನಗೆ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ಲು ತಾನೆ ಸೀತಾ. ಮತ್ತೆ ಇದಕ್ಕಿದ್ದಂಗೆ ಅದಂಗೆ ಕರ್ಕೊಂಡು ಹೋಗ್ಬಿಡ್ತಾಳೆ. ಅದು ಅಲ್ಲದೆ ಅವಳು ಹೋಗಿ ಇನ್ನೂ 1 ಗಂಟೆ ಆಗೈತೆ ಅಷ್ಟೇ ಕೆಲಸಕ್ಕೆ. ವಾಪಸ್ ಹೆಂಗೆ ಬಂದ್ಬಿಡ್ತಾಳೆ ಕರ್ಕೊಂಡು ಹೋಗಕ್ಕೆ? ಅಯ್ಯೋ ಪಾಪು, ಪಾಪು ಎಲ್ಲಿಗೆ ಹೋದೆ ಪಾಪು? ಅಯ್ಯೋ, ಈಗ ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಜಿಲೇಬಿ, ಹೋಗು ಆ ಶೆಡ್ ಹತ್ರ ಹೋಗಿ ಸೀತನ್ನು ಸೂಜಿನು ವಿಚಾರಿಸ್ಕೊ ಬರ್ರಿ. ಅವ್ರೇನಾದ್ರು ಬಂದು ಕರ್ಕೊಂಡು ಹೋಗಿದ್ರ ಏನು ಅಂತಾನ. ಹೋಗ್ರಿ ಜಲ್ದು. ಶಿವ, ಕರ್ಕೊಂಡು ಹೋಗ ನೀನು ಹೆಂಡ್ತಿನ. ಸರಿ ಅಮ್ಮ, ಆಯ್ತು, ಬಾ ಜಿಲೇಬಿ ಹೋಗೋಣ. ಇದೇನಪ್ಪ ಇದು? ಸಣ್ಣ ಹುಡುಗ ಕಾಣಿಸ್ತಾ ಇಲ್ಲ ಅಂದ್ರೆ ಏನಾಗಿರ್ಬೋದು? ಎಲ್ಲೂ ಹೋಗ್ತಿರ್ಲಿಲ್ಲಪ್ಪ ಅವನು ಮನೆ ಬಿಟ್ಟು. ಯಾವ ಹುಡುಗರ ಜೊತೆಗೂ ಹೋಗಲ್ಲ. ಇನ್ನು ಸಣ್ಣನ ಪಾಪ ಇನ್ನು ಇವಾಗಿನ ಓಡಾಡೋದು ಕಲ್ತ್ಕೊಂಡವನಿ. ಅಂತಾನೆ ಯಾರ ಜೊತೆಗೆ ಹೋಗ್ತಾನೆ ಆಟ ಆಡೋಕ್ಕೆ? ದೇವ್ರೇ, ನನ್ನ ಮೊಮ್ಮಗುಗೆ ಏನೂ ಆಗ್ದಂಗೆ ಎಲ್ಲೇ ಇದ್ರೂ ಸಿಗಂಗೆ ಮಾಡಪ್ಪ ಜಲ್ದಿನ. ಅಯ್ಯೋ, ದೇವಸ್ಥಾನಕ್ಕನ ಹೋಗಿ ದೇವ್ರಿಗನ ಕೈ ಮುಗಿದು ಅರ್ಕೆಣನ ಮಾಡ್ಕೆ ಬರ್ತೀನಿ. ನನ್ನ ಮೊಮ್ಮಗ ಸಿಕ್ಕಿದ್ರೆ ಅವನಷ್ಟು ಬಾರದ್ದ ಹೂವು ಹಾಕಿಸ್ತೀನಿ ದೇವರಿಗೆ ಅಂತಾನ. ಹೋಗಿ ದೇವಸ್ಥಾನಕ್ಕೆ ಕೈ ಮುಗಿ ಬರ್ತೀನಪ್ಪ. ಅಯ್ಯೋ ಅಯ್ಯೋ, ಏನು ಎಲ್ಲಿಗೆ ಹೋದ್ನು ಏನು? ರೀ, ನಡೀರಿ ಹೋಗೋಣ ಜಲ್ದಿ. ಶಿವು, ಎಲ್ಗೋ ಇಷ್ಟು ಅರ್ಜೆಂಟಾಗಿ ಹೋಗ್ತಾ ಇದ್ದೀರಾ? ನಿನ್ನ ಹೆಂಡತಿ ಯಾಕೆ ಅಳ್ತೈತೆ? ಏನಾಯ್ತು? ಅಯ್ಯೋ ಅಣ್ಣ, ನಮ್ಮ ಪಾಪು ಹೊರಗಡೆ ಆಟ ಆಡ್ತಿದ್ದಂತೆ, ಆದರೆ ಇವಾಗ ಕಾಣಿಸ್ತಾ ಇಲ್ಲ. ಎಲ್ಲ ಕಡೆ ಹುಡುಕಿದ್ರು ಸಿಗ್ತಾನೆ ಇಲ್ಲ. ಅದಕ್ಕೆ ನನ್ನ ತಂಗಿಯಲ್ಲಿ ಸೂಜಿ ಜೊತೆಗೆ ಉಪ್ಪಿನಕಾಯಿ ಪ್ಯಾಕ್ ಮಾಡಕ್ಕೆ ಹೋಗೋಳಂತೆ. ಅಲ್ಲೇನಾದರೂ ಹೋಗಿದ್ದಾನ ಅಥವಾ ನಮ್ಮ ತಂಗಿ ಏನಾದರೂ ಬಂದು ಎತ್ಕೊಂಡು ಹೋಗಿದ್ದಾಳ ಅಂತ ಕೇಳೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲನ ನೋಡಿದ್ರೆ ದಯವಿಟ್ಟು ಹೇಳೋಣ. ಅಯ್ಯೋ, ನಾನು ಎಲ್ಲೂ ನೋಡಿಲ್ಲಪ್ಪ. ನೋಡಿದ್ರೆ ತಿಳಿಸ್ತೀನಿ ತಗ. ಏನೂ ಆಗಲ್ಲ, ಇಲ್ಲೇ ಎಲ್ಲೋ ಆಟ ಆಡ್ತಿರ್ತಾನೆ, ಸಿಗ್ತಾನೆ, ಭಯ ಪಡಕ್ಕೆ ಹೋಗ್ಬೇಡ್ರಿ. ಹೋಗ್ರಿ, ಕೇಳೋಗ್ರಿ. ಸರಿ ಅಣ್ಣ, ಆಯಿತು, ಬಾ ಜಿಲೇಬಿ ಹೋಗೋಣ. ಸೀತಾ, ಸೀತಾ, ಸೂಜಿ. ಅಯ್ಯೋ ಅಣ್ಣ, ಅತ್ತಿಗೆ ಯಾಕೆ ಹಿಂಗ್ ಬಂದ್ರಿ? ಏನ್ ಬೇಕಾಗಿತ್ತು? ಯಾಕೆ ಇಷ್ಟು ಜೋರಾಗಿ ಕೂಗ್ತಾ ಇದ್ದೀರಲ್ಲ? ಏನಾಯ್ತಣ್ಣ? ಅತ್ತಿಗೆ ಯಾಕೆ ಸಪ್ಪಗಿದಾರಲ್ಲ? ಅಯ್ಯೋ ಸೂಜಿ, ಅದು ಕರ್ಣ ಕಾಣಿಸ್ತಾ ಇಲ್ಲಮ್ಮ. ಅದಕ್ಕೆ ನೀನೇನಾದರೂ ಇಲ್ಲಿಗೇನಾದ್ರು ಎತ್ಕೊಂಬಂದಿದ್ಯೇನೋ ಅಂತ ಕೇಳೋಣ ಅಂತ ಬಂದ್ವಿ ಅಲ್ಲಿಂದನ. ಕಾಣಿಸ್ತಾ ಇಲ್ವಾ? ಇದೇನಣ್ಣ ಹಿಂಗೆ ಹೇಳ್ತಾ ಇದ್ದೀರಾ? ನಾನು ಬರ್ಬೇಕಾದ್ರೆ ಅಲ್ಲೇ ಅತ್ತಿಗೆನೇ ಹೊರಗೆ ಆಟ ಆಡಿಸ್ತಾ ಇದ್ರಲ್ಲ, ಅಲ್ಲೇ ಇದ್ದಲ್ಲ ಅತ್ತಿಗೆ, ನೀವೇ ಇದ್ರ ತಾನೆ? ಇದ್ದೆ ಕಣೆ ಸೂಜಿ. ಆದ್ರೆ ಅವ್ರಿಗೆ ಹೊಟ್ಟಸ್ತಿರ್ಬೋದೇನೋ, ಊಟ ಮಾಡ್ಸೋಣ, ಉಪ್ಪಿಟ್ಟು ಮಾಡಿದ್ನಲ್ಲ ಆಕೆ ಮಂತ್ ತಿನ್ಸೋಣ ಅಂತ ಒಳಕ್ ಹೋಗಿ ಹೊರಗೆ ಬರೋದು ಒಂದು ಸ್ವಲ್ಪ ತಡ ಆತು. ಬಂದು ನೋಡಿದ್ರೆ ಅದೇ ಇಲ್ವಲ್ಲೇ. ಎಲ್ಲಾ ಕಡೆ ಹುಡ್ಕಾಡಿ ಕೊನೆಗೆ ನೀನೇನಾದ್ರೂ ಇಲ್ಲಿಗೆ ನಾನು ಎತ್ಕೊಂಡ್ಬಂದಿದ್ಯೇನೋ ಅಂತ ನೀನು ಕೇಳಕ್ ಬಂದ್ವಿ. ಹೌದಾ? ಅಯ್ಯೋ ದೇವ್ರಿ, ಇದೇನಕ್ಕ ಹಿಂಗಾಗೋಯ್ತು? ಎಲ್ಲ ಕಡೆ ಹುಡುಕುದ್ರ ನೀವು? ಶಿವಣ್ಣ, ಎಲ್ಲ ಕಡೆ ಹುಡುಕ್ಬೇಕಾಯ್ತು. ಊರಾಗೆ ಎಲ್ಲಾದ್ರೂ ಹೋಗಿದ್ದಾನ ಅಂತನ, ಎಲ್ಲನ ಬಚ್ಚಿಕೊಂಡಿದ್ದಾನೋ ಏನೋ ಮನೆ ಒಳಗಡೆ? ಇಲ್ಲಮ್ಮ ಸೂಜಿ, ಎಲ್ಲ ಕಡೆ ಹುಡುಕಿನೇ ಕೊನೆಗೆ ನಾವು ಸೀತನ್ ಕೇಳೋಣ ಅಂತ ಬಂದಿದ್ದು. ನಾನು ಎತ್ಕೊಂಡ್ಬಂದಿದ್ದೆ, ಅದಕ್ಕೆ ಹೇಳ್ಬಿಟ್ಟೆ ಎತ್ಕೊಂಡ್ಬರ್ತಿದ್ದೆ ತಾನೆ. ಅದು ಅಲ್ದೆ ಇಲ್ಲಿ ಕೆಲಸ ಮಾಡತ್ತಕ್ಕೆ ಏನು ಕರ್ಕೊಂಬರನ ಹೇಳು? ಬಂದ್ರೆ ಇಲ್ಲಿ ತೀಡ್ಕೆ ಮಾಡ್ತಾನೆ, ಸುಮ್ಮನೆ ನಮಗೂ ಕೆಲಸ ಮಾಡಕ್ ಬಿಡಲ್ಲ. ಅದಕ್ಕೆ ನಾನೇನು ಕರ್ಕೊಂಬರಕ್ ಹೋಗ್ಲಿಲ್ಲ. ಎಂದು ನಾನು ಇಲ್ಲಿ ಕರ್ಕೊಂಡ್ ಬಂದಿಲ್ಲ ಅಣ್ಣ. ಇನ್ನ ಅಲ್ಲೇ ಮನೆ ಹತ್ರ ಇದ್ದಾಗಲೇ ಎಲ್ಲಾದ್ರೂ ದೇವಸ್ಥಾನದ ಹತ್ರನೋ ಇಲ್ಲ ಯಾರಾದ್ರೂ ಹುಡುಗರ ಹತ್ರನೋ ಕುರಿಮರಿಗಳ ಹತ್ರನೋ ಎತ್ಕೊಂಡು ಹೋಗ್ತಿದ್ದೆ ಅಷ್ಟೇನೆ. ಎಂದು ಉಪ್ಪಿನಕಾಯಿ ಮಾಡೋ ಹತ್ರ ಕರ್ಕೊಂಡೇ ಬಂದಿಲ್ಲ. ನಾನು ಕರ್ಕೊಂಡ್ಬಂದ್ರು ಅತ್ತಿಗೆಗಾದ್ರೆ ಹೇಳಿ ಕರ್ಕೊಂಬರ್ತಿದ್ದೆ. ಸುಮ್ಮನೆ ಹಂಗೆ ಯಾಕೆ ಎತ್ಕೊಬರನ ಹೇಳು? ರೀ, ನನ್ನ ಮಗ ಕಳೆದೋಗ್ಬಿಟ್ಟ ಕಣ್ರಿ. ರೀ ಹುಡುಕ್ರಿ ಜಲ್ದಿ. ಅಯ್ಯೋ, ನನಗೆ ಭಯವಾಗ್ತೈತೆ. ಎಲ್ಲೋದ್ನೋ ಏನೋ ನಮ್ಮ ಪಾಪು. ಅಯ್ಯೋ, ನನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿರ್ಲಿಲ್ಲ. ಎಲ್ಲೋಗ್ಬಿಟ್ಟ ಇವಾಗ? ಅಯ್ಯೋ ಪಾಪು ಎಲ್ಲಿದ್ಯಾ ಪಾಪು? ಕರ್ಣ ಎಲ್ಲಿದ್ರು ಬಾರೋ. ಅಯ್ಯೋ ಜಿಲೇಬಿ ಅಕ್ಕ, ಅಳಬೇಡಿ, ಸುಮ್ಮನೆ ರೀ. ಎಲ್ಲಿದ್ರು ನಿಮ್ಮ ಮಗ ಬಂದೇ ಬರ್ತಾನೆ. ನೀವೇ ಯಾಕೆ ಕಳ್ತೀರಾ? ಕಣ್ಣೀರು ಹಾಕ್ಬಿಡ್ರಿ, ಬರ್ತಾನೆ ಬಿಡ್ರಿ, ಏನೂ ಆಗಿರಲ್ಲ ಅವನಿಗೆ. ಹಂಗಲ್ಲ ಸುಜಿ, ಎಲ್ಲೇ ಇದ್ರು ಇಷ್ಟೊತ್ತಿಗೆ ಬರ್ಬೇಕಾಯ್ತು ಅಮ್ಮ ಅಂತಾನ. ಆದ್ರೆ ಇಷ್ಟೊತ್ತಾಯ್ತು ಬರ್ಲಿಲ್ಲ ಅಂತಂದೆ. ಏನಾಗಿತ್ತೋ ಏನೋ ನನ್ನ ಪಾಪುಗೆ ಅಂತ ನನಗೆ ಭಯ ಆಗ್ತೈತೆ. ಏನ್ ಮಾಡೋದು? ಎಲ್ಲಿ ಹುಡ್ಕೋದು ಈಗ? ಯಾರಿಗೆ ಕೇಳೋದು? ಅಯ್ಯೋ, ಇನ್ನೊಂದ್ಸಲ ಊರ್ ತುಂಬಾ ಎಲ್ಲ ಹುಡ್ಕೋಗ್ರಿ ಜಲ್ದಿನ. ನಾನು ಬರ್ತೀನಿ ನಡಿ. ಸುಜಿ, ಉಪ್ಪಿನಕಾಯಿ ಕೆಲಸ ಇವತ್ತು ನೀನೇ ಮಾಡ್ಕೊ. ನಾನೊಂದ್ ಸ್ವಲ್ಪ ಪಾಪು ನೋಡ್ತೀನಿ ಎಲ್ಲಿದ್ದಾನೆ ಅಂತನ. ಸರಿ ಕಣೆ ಸೀತಾ, ಹೋಗು ಹುಡ್ಕೋಗ್ರಿ. ಮೊದ್ಲು ಪಾಪು ಹುಡುಕ್ರಿ, ಕೆಲಸ ಆಮೇಲೆ ನಾಳೆನೂ ಮಾಡ್ಕೊಂಡ್ರಾಯ್ತು. ಹೋಗು ಬೇಗ, ನಿಮ್ಮ ಅತ್ತಿಗೆ ನಿಮ್ಮ ಅಣ್ಣನ ಜೊತೆಗೆ ನಡಿಯೋಣ. ನಾವಿಬ್ರು ಊರ್ ತುಂಬಾ ಹುಡ್ಕಾಡೋಣ. ಅದಕ್ಕೆ ನೀವು ಅಳಬೇಡಿ, ನೀವು ಮನೆ ಹತ್ರ ಹೋಗಿ. ನಾನು ಅಣ್ಣನು ಎಲ್ಲ ಕಡೆ ಹುಡುಕ್ತೀವಿ. ಇಲ್ಲ, ನಾನು ನಿಮ್ ಜೊತೆ ಬರ್ತೀನಿ. ಸರಿ ಆಯ್ತು, ನಡಿ ನೋಡೋಣ. ಅಯ್ಯೋ ದೇವ್ರಿ, ಏನಾದ ಕರ್ಣ? ಏನು ಯಾರಾದ್ರೂ ಓದ್ಕೊಂಡು ಹೋದ್ರಾ? ನಮ್ಮೂರಲ್ಲಿ ಅಷ್ಟು ಧೈರ್ಯವಾಗಿ ಬಂದು ಯಾರು ಓದ್ಕೊಂಡು ಹೋಗಲ್ಲ. ಏನಾಯ್ತಪ್ಪ? ಎಲ್ಲೋ ಸುಮ್ಮನೆ ಆಟ ಆಡ್ಕೊಂಡು ಎಲ್ಲೋ ಹೋಗಿರ್ಬೇಕು ಅನ್ಸುತ್ತೆ. ಏನಾರ ಹೊಲ್ ಕಡೆಗೆ ಹೋದ್ನಾ?
ಏನೋಪ್ಪ ದೇವ್ರೆ, ಬೇಗ ಸಿಗೋಂಗ್ ಮಾಡಪ್ಪ. ಕರ್ಣ ಎಲ್ಲಿದ್ರು ಮನೆ ಹತ್ರ ಬರಂಗ್ ಮಾಡಪ್ಪ ದೇವ್ರೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.